ಸೊ ನಾನು ರಿಷಿಕೇಶ್ಗೆ ಬಂದು 1 ವಾರ ಆಯಿತು. ಆ್ಯಂಡ್ ನಾನಿರೋ ಜಾಗದಾಗ ತುಂಬ ನಂತರ ಸೋಲೋ ಟ್ರಾವೆಲರ್ಸ್ ಬರ್ತಾರೆ. ಸೊ ನೆನ್ನೆ ನಾವೆಲ್ಲ ಕುತ್ಕೊಂಡು ಒಬ್ರೊಬ್ರು ಪರಿಚಯ ಮಾಡ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಕರ್ನಾಟಕದಿಂದ ಇನ್ನೊಬ್ರು ಬಂದಿದ್ರು. ಸೊ ಅವ್ರನ್ನ ನೋಡಿ ಕರ್ನಾಟಕ ಬೆಂಗಳೂರು ಅಂತಂದ್ರೆ ಓ ನಮಸ್ಕಾರ ಹೇಗಿದ್ದೀರಾ ಅಂತ ಬೈ ಡಿಫಾಲ್ಟ್ ಕನ್ನಡದಲ್ಲಿ ಹೇಳಿದೆ. ಸಿ ಐ ಆಮ್ ನಾಟ್ ಅ ಬಿಗ್ ಪ್ರಮೋಟರ್ ವೆನ್ ಇಟ್ ಕಮ್ಸ್ ಟು ಕನ್ನಡ. ಮೋಸ್ಟ್ ಆಫ್ ಯು ನೋ ದ್ಯಾಟ್, ಬಟ್ ಐ ಲವ್ ಮೈ ಕನ್ನಡ ಲ್ಯಾಂಗ್ವೇಜ್ ಆಯ್ತಾ. ಬಟ್ ಇದನ್ನ ಹೇಳ್ತಾ ಇದ್ದಂಗೆನೆ ಅಲ್ಲಿ ಇನ್ನೊಬ್ಬ ಓ ನಾವು ಆಲ್ ಆಫ್ ಯು ಡೋಂಟ್ ಸ್ಟಾರ್ಟ್ ಕನ್ನಡ ಜಸ್ಟ್ ಲೈಕ್ ಹೌ ಮರಾಠೀಸ್ ಆರ್ ಗೋಯಿಂಗ್ ಅಂತ ಅಂದ್ಬಿಟ್ಟು ಐ ವಾಸ್ ಲೈಕ್ ಅಲ್ಲ ನಿನಗೇನು ಪ್ರಾಬ್ಲಮ್, ನಾನು ಕನ್ನಡದಲ್ಲಿ ಇನ್ನೊಬ್ರು ಕನ್ನಡಿಗ ಹತ್ರ ಮಾತಾಡಿದ್ರೆ. ಬಟ್ ಏನೋ ಅದಾಟ್ ಅನದರ್ ಫೆಲೋ ತಕ್ಷಣ ನೋ 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 ಐ ಆಮ್ ನಾಟ್ ಅ ಕನ್ನಡಿಗ, ಐ ಆಮ್ ಫ್ರಮ್ ಭೋಪಾಲ್ ಅಂತೇನೋ ಹೇಳ್ದ. ಐ ವಾಸ್ ಲೈಕ್ ಸಿನ್ಸ್ ವೆನ್ ಆರ್ ಯು ಸ್ಟೇಯಿಂಗ್ ಇನ್ ಕರ್ನಾಟಕ ಬ್ಯಾಂಗ್ಳೂರ್ ಅಂತಂದ್ರೆ ಹಿ ವಾಸ್ ಲೈಕ್ 8 years हो गया ಅಂತಂದ. तो अभी तक कನ್ನಡ नहीं सीखा तुमने ಅಂದಾಗ ಕभी जरूरत ही नहीं पड़ी ಅಂತಂದ. ಸಿ ದಿಸ್ ಇಸ್ ಅವರ್ ಪ್ರಾಬ್ಲಮ್. ನಾವು ಅವ್ರಿಗೆ ಎಷ್ಟು ಫೆಸಿಲಿಟೇಟ್ ಮಾಡ್ಕೊಡ್ತೀವಿ ಅಂತಂದರೆ 8 ವರ್ಷ ಆದ್ರೂ ಅವ್ನು 1 ಲೈನ್ ಕಲ್ತಿದ್ದೆ ಕನ್ನಡದಲ್ಲಿ. ಆ್ಯಂಡ್ ಇದನ್ನೇ ನಾನು ಹೇಳ್ತಾ ಇರೋದು. ಸಿ ದಿಸ್ ನೋ ಪ್ರಾಬ್ಲಮ್ ಇಫ್ ಯು ಡೋಂಟ್ ವಾಂಟ್ ಟು ಲರ್ನ್ ಅ ಸರ್ಟನ್ ಲ್ಯಾಂಗ್ವೇಜ್. ಬಟ್ ವೆನ್ ಯು ಆರ್ ಸ್ಟೇಯಿಂಗ್ ಇನ್ ಕರ್ನಾಟಕ ಫಾರ್ 8 years ವರ್ಕಿಂಗ್ ಹಿಯರ್, ಯುನೋ ನಮ್ಮ ಕಾವೇರಿ ನೀರು ಕುಡಿದು ಬದುಕ್ತಾ ಇದ್ದೀರಾ, ಒಂದು ಅಕ್ಷರ ನೀವು ಕಲ್ತಿಲ್ಲ ಅಂತಂದರೆ ಅದು ಯಾವ ನ್ಯಾಯ? ಇದು ಅವ್ರ ತಪ್ಪ ಅಥವಾ ನಮ್ಮ ತಪ್ಪ? ಬಿಕಾಸ್ ಕೇಳ್ತದಂಗೆ ಎವ್ರಿವೇರ್ ವೆರ್ ಐ ಗೋ ದೇ ಸ್ಪೀಕ್ ಇನ್ ಹಿಂದಿ ಆರ್ ಇಂಗ್ಲೀಷ್ ಅಂತಂದ. ಸೊ ಇಸ್ ಇಟ್ ಆರ್ ಫಾಲ್ಟ್?